PUC ಮತ್ತು SSLC ವೇಳಾಪಟ್ಟಿ ಪ್ರಕಟವಾಗಿರ್ತಕ್ಕಂಥದ್ದು ದಿನಾಂಕ ನೋಡ್ತಾ ಇದ್ರಿ 18/2/2026 ಇವತ್ತಿನ ದಿನ ಪ್ರಕಟವಾಗಿರ್ತಕ್ಕಂಥದ್ದು. ನೋಡ್ಕೋಬೋದು ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. SSLC ಮತ್ತು PUC ಸಪ್ರೇಟ್ ಆಗಿ ಬಂದಿರತಕ್ಕಂಥದ್ದು ನೋಡೋಣ. ಮೊದಲನೇದಾಗಿ ಫೆಬ್ರವರಿ 28 ಇದು ದ್ವಿತೀಯ PUC ಒಂದು ಇದು ಡೇಟ್ ಆಗಿರುತ್ತೆ. ಮೊದಲನೇದಾಗಿ ಕನ್ನಡ ಇದೆ, ಅರೇಬಿಕ್ ಲ್ಯಾಂಗ್ವೇಜ್ ಇದೆ. ಲ್ಯಾಂಗ್ವೇಜ್ ಫಸ್ಟ್ ಇದೆ ಯಾವತ್ತು ಅಂದರೆ ಫೆಬ್ರವರಿ 28. ಅದೇ ರೀತಿ ಮಾರ್ಚ್ 2ನೇ ತಾರೀಕಿದೆ ನೋಡ್ಬೋದು. ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಸ್ಶಾಸ್ತ್ರ ಅಂಥೇಳಿ ಇದು 3 ಲ್ಯಾಂಗ್ವೇಜಸ್ ಯಾವ್ಯಾವ ಸಬ್ಜೆಕ್ಟ್ ನೀವು ಚಾಯ್ಸ್ ಮಾಡ್ಕೊಂಡಿರ್ತಿಲ್ಲ ಆ ಡೇಟಿಗೆ ಪರೀಕ್ಷೆ ಇರುತ್ತೆ ಅಂತ. ಮಾರ್ಚ್ 3ನೇ ತಾರೀಕು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಹಾಗೆ ಮಾರ್ಚ್ 4 ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಲ್ಯಾಂಗ್ವೇಜಸ್ ತೆಗೆದುಕೊಂಡವರು ಈ ಪರೀಕ್ಷೆ ಮಾರ್ಚ್ 4ನೇ ತಾರೀಕು ಇರುತ್ತೆ. ಇನ್ನು ಮಾರ್ಚ್ 5ನೇ ತಾರೀಕು ಇತಿಹಾಸ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಇತಿಹಾಸ ನೆಕ್ಸ್ಟ್ ನೋಡೋಣ. ಮಾರ್ಚ್ 5 ಇತಿಹಾಸ ಇದೆ. ಮಾರ್ಚ್ 6ನೇ ತಾರೀಕು ಭೌತಶಾಸ್ತ್ರ ಇದೆ ಅಂತಕ್ಕಂಥದ್ದು. ನಿಮ್ಗೆ ಯಾವೆಲ್ಲ ಸಬ್ಜೆಕ್ಟ್ ಇದೆ ಅದನ್ನು ಮಾತ್ರ ನೀವು ಬರ್ಕೋಬೋದು. ವಿಡಿಯೋನ ಪಾಸ್ ಮಾಡಿ ಬಿಟ್ಟು ಬರ್ಕೊಳ್ಳಿ. ಮಾರ್ಚ್ 7ನೇ ತಾರೀಕು ಏನಿದೆ ಕನ್ನಡ, ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರ ಅಂತಕ್ಕಂಥದ್ದು. ಇದರಲ್ಲಿ ನಿಮಗೆ ಸಪೋಸ್ ಮಾರ್ಚ್ 3ನೇ ತಾರೀಕು ಇಂಗ್ಲೀಷ್ ಇದೆಯಲ್ಲ ಇದನ್ನು ಮಾತ್ರ ಬರ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಇರುತ್ತೆ ಲ್ಯಾಂಗ್ವೇಜ್ ಮಾರ್ಚ್ 5ನೇ ತಾರೀಕು ಇತಿಹಾಸ ಇದ್ದರೆ ಇತಿಹಾಸವನ್ನು ಮಾರ್ಕ್ ಮಾಡಿ. ಈ ರೀತಿ ನೀವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೋದು. ಇಲ್ಲಿ ಪ್ರತಿ ಸಬ್ಜೆಕ್ಟ್ ವೈಸ್ ಎಲ್ಲವೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಡೇಟಿಗೆ ಯಾವುದಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಮಾರ್ಚ್ 9ನೇ ತಾರೀಕು ರಸಾಯನಶಾಸ್ತ್ರ, ಶಿಕ್ಷಣಶಾಸ್ತ್ರ ಮತ್ತು ಮೂಲ ಗಣಿತ ಅಂತಕ್ಕಂಥದ್ದು. ಇವು 3 ಸಬ್ಜೆಕ್ಟ್ನು ಮಾರ್ಚ್ 9ನೇ ತಾರೀಕು ನಡೀತಕ್ಕಂಥ ಪರೀಕ್ಷೆ ಆಗಿದೆ. ಇನ್ನು ಮಾರ್ಚ್ 10ನೇ ತಾರೀಕು ಅರ್ಥಶಾಸ್ತ್ರ ಅಂತಕ್ಕಂಥ ಎಕನಾಮಿಕ್ಸ್ ಅಂತಕ್ಕಂಥ ಸಬ್ಜೆಕ್ಟು ಪರೀಕ್ಷೆ ನಡೆಯಲಿದೆ ಮಾರ್ಚ್ 10ನೇ ತಾರೀಕು. ಅದೇ ರೀತಿ 11 ತರ್ಕಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗೃಹ ವಿಜ್ಞಾನ ಅಂತಕ್ಕಂಥದ್ದು ಇವು ಮಾರ್ಚ್ 11ನೇ ತಾರೀಕು. ಇನ್ನು ಮಾರ್ಚ್ 12ನೇ ತಾರೀಕು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇರ್ತಕ್ಕಂಥದ್ದು. ಹಾಗೆ ಮಾರ್ಚ್ 13ನೇ ತಾರೀಕು ರಾಜ್ಯಶಾಸ್ತ್ರ, 14ನೇ ತಾರೀಕು ಲೆಕ್ಕಶಾಸ್ತ್ರ ಅಥವಾ ಮ್ಯಾಥಮೆಟಿಕ್ಸ್ ಗಣಿತ ಇರ್ತಕ್ಕಂಥದ್ದು. ಇನ್ನು 16ನೇ ತಾರೀಕು ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ ಕಂಪ್ಯೂಟರ್ ಎಕ್ಸಾಮ್ ಇರ್ತಕ್ಕಂಥ 16ನೇ ತಾರೀಕು ಮಾರ್ಚ್ 16. ನೋಡ್ತಾ ಇದ್ದೀರಿ ಇಲ್ಲಿ. ಮಾರ್ಚ್ 17ನೇ ತಾರೀಕು ಹಿಂದೂಸ್ತಾನಿ ಸಂಗೀತ, ರಿಟೇಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ ಅಂತಕ್ಕಂಥ ಸಬ್ಜೆಕ್ಟ್ಗಳು ಎಕ್ಸಾಮ್ ನಡೀತಾ ಇದೆ. ಇಲ್ಲಿ ಗಮನಿಸುವುದು ದ್ವಿತೀಯ PUC ಪರೀಕ್ಷೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ ಅಂತ. ಪರೀಕ್ಷಾ ಟೈಮ್ ಟೇಬಲ್ ಕೂಡ ನೀವು ಗಮನಿಸ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಪರೀಕ್ಷೆ ಜರುಗ್ತದ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ SSLC ಅಂತಿಮ ವೇಳಾಪಟ್ಟಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ. ಅಂತಿಮ ವೇಳಾಪಟ್ಟಿ ಇದು ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ಪರೀಕ್ಷೆ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಸೀರಿಯಸ್ ಆಗಿ ಸ್ಟಡಿ ಮಾಡಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದು. ಇನ್ನು ಮಾರ್ಚ್ 18ನೇ ತಾರೀಕು ಗಮನಿಸ್ತಾ ಇದ್ರಿ. ಇದು SSLC ಅಂತಿಮ ವೇಳಾಪಟ್ಟಿ ಅಂತಕ್ಕಂಥದ್ದು. ಮಾರ್ಚ್ 18ನೇ ತಾರೀಕು ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್, ಹಿಂದಿ ಇತ್ಯಾದಿ ಲ್ಯಾಂಗ್ವೇಜ್ಗಳು ಕೂಡ 18ನೇ ತಾರೀಕಿಂದ ನಡೀತಾ. ಕನ್ನಡ ಲ್ಯಾಂಗ್ವೇಜ್ ಇದ್ದವರು ಕನ್ನಡ 18ನೇ ತಾರೀಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಮಾರ್ಚ್ 23 ವಿಜ್ಞಾನ ಸಬ್ಜೆಕ್ಟ್ ಇದೆ 23ನೇ ತಾರೀಕು. ಇನ್ನು ಮಾರ್ಚ್ 25ನೇ ತಾರೀಕು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡವರು 25ನೇ ತಾರೀಕು ಎಕ್ಸಾಮ್ ಬರೀಬೇಕಾಗುತ್ತೆ. ಹಾಗೆ 28ನೇ ತಾರೀಕು ಗಣಿತ ಪರೀಕ್ಷೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ 28ನೇ ತಾರೀಕು ಇರುತ್ತೆ. ಹಾಗೆ ಮಾರ್ಚ್ 30 ತೃತೀಯ ಭಾಷೆ ಹಿಂದಿ ಇರ್ಬೋದು ಅಥವಾ ತೃತೀಯ ಭಾಷೆ ಯಾವುದಾದ್ರೂ ಲ್ಯಾಂಗ್ವೇಜ್ ತೊಗೊಂಡಿದ್ರು ಕೂಡ ಇನ್ನು 30ನೇ ತಾರೀಕು ಇರುತ್ತೆ. ಇನ್ನು ಏಪ್ರಿಲ್ 2ನೇ ತಾರೀಕು ಗಮನಿಸ್ತಿದ್ರಿ. ಏಪ್ರಿಲ್ 2ನೇ ತಾರೀಕು ಸಮಾಜ ವಿಜ್ಞಾನ ಪರೀಕ್ಷೆ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗೆ ಮೇ 18ನೇ ತಾರೀಕು ಪ್ರಥಮ ಭಾಷೆ, 19ನೇ ತಾರೀಕು ವಿಜ್ಞಾನ, ಮೇ 20 ದ್ವಿತೀಯ ಭಾಷೆ, 21 ಗಣಿತ, 22 ತೃತೀಯ ಭಾಷೆ, 23 ಸಮಾಜ. ಅಂದರೆ ಇದು ಸೆಕೆಂಡ್ ವೇಳಾಪಟ್ಟಿ ಅಂತಕ್ಕಂಥ. ಅಂದರೆ ಈ ಪರೀಕ್ಷೆಯಲ್ಲಿ ಸಪೋಸ್ ಇದು ಆದರೆ ಆಮೇಲೆ ಎಕ್ಸಾಮ್ಗಳನ್ನು ಸೆಕೆಂಡ್ ಟೈಮಲ್ಲಿ ಬರೆದು ಪಾಸ್ ಆಗ್ತಕ್ಕಂಥ ಟೈಮ್ ಟೇಬಲ್ ಕೂಡ ಇದೆ. ಇಲ್ಲಿ ನೋಡ್ಬೋದು SSLC ಪರೀಕ್ಷೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ನಡೀತದೆ. ಟೈಮ್ ಟೇಬಲ್ ಕೂಡ ಭಾಳ ಮುಖ್ಯ ಆಗ್ತದೆ.
ಟೈಮ್ ಕಡಿಮೆ ಇದೆ, ಆದಷ್ಟು ನೀವು ಓದೋದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಮುಂದುವರೆದು ನೋಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಫ್ರಾನ್ಸ್ ರಕ್ಷಣಾ ಒಪ್ಪಂದಕ್ಕೆ ಇನ್ನಷ್ಟು ಬಲ ಅಂತಕ್ಕಂಥ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ಕೂಡ ಇಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂದರೆ ಮಂಗಳವಾರ ನಡೆದ ದ್ವಿಪಕ್ಷೀಯ ಮಾತುಕತೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ರಕ್ಷಣಾ ಕೌಶಲ್ಯ, ತಂತ್ರಜ್ಞಾನ, ಸಹಕಾರ ಮತ್ತು ಆರೋಗ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇದ್ರಿ. ಏನಿಲ್ಲಿ ಪ್ರಮುಖವಾಗಿ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಫ್ರಾನ್ಸ್ನ ಪ್ರಧಾನಿಯಾಗಿರ್ತಕ್ಕಂಥ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ನಡುವೆ ಒಪ್ಪಂದಗಳಾಗಿರ್ತಕ್ಕಂಥದ್ದು. ಬಹಳಷ್ಟು ಇಲ್ಲಿ ಅಂಶಗಳನ್ನು ನೋಡ್ಬೋದು. ರಕ್ಷಣೆ ಆಗಿರ್ಬೋದು, ಕೌಶಲ್ಯ ಆಗಿರ್ಬೋದು, ತಂತ್ರಜ್ಞಾನ ಸಹಕಾರ ಆಗಿರ್ಬೋದು, ವ್ಯಾಪಾರ ಹಾಗೆ ಆರೋಗ್ಯ ಸೇರಿದಂತೆ 20ಕ್ಕೂ ಹೆಚ್ಚು ರಕ್ಷಣಾ ವ್ಯವಸ್ಥೆ ಬಗ್ಗೆ ಒಂದು ಒಪ್ಪಂದಗಳು ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಪ್ರಮುಖವಾಗಿ ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರತಕ್ಕಂಥ ಒಪ್ಪಂದಗಳ ಬಗ್ಗೆ ಕೇಳ್ಬೋದು. ಆ ಒಪ್ಪಂದ ಎಲ್ಲಿ ನಡೀತೆ ಅಂತಕ್ಕಂಥದ್ದು ಕೇಳ್ಬೋದು. ಇಲ್ಲಿ ಮುಖ್ಯವಾಗಿ ನೋಡೋಣ ಮುಂದುವರೆದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮುಂಬೈನಲ್ಲಿ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಅಂತಕ್ಕಂಥದ್ದು. ಈ ಎಲ್ಲ ಮೀಟಿಂಗ್ ಎಲ್ಲಿ ನಡೀತು ಅಂದರೆ ಮುಂಬೈಯಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸ್ಥಳನೂ ಇಂಪಾರ್ಟೆಂಟ್, ಆ ಸ್ಥಳದ ಬಗ್ಗೆ ಕೇಳ್ತಾರೆ. ಫ್ರಾನ್ಸ್ನ ಅಧ್ಯಕ್ಷ ಮತ್ತು ಭಾರತ ಪ್ರಧಾನಿ ನಡುವೆ ಒಪ್ಪಂದ ಆಗಿರ್ತಕ್ಕಂಥದ್ದು. ಯಾರ್ಯಾರ ನಡುವೆ ಅಂತ ಕೇಳ್ತಾರೆ, ಯಾವ ಕಾಲಾವಧಿ ಅಂತ ಕೇಳ್ತಾರೆ, ಯಾವ ಒಂದು ಸ್ಥಳ ಅಂತ ಕೇಳ್ತಾರೆ, ಅದ್ರ ಬಗ್ಗೆನೂ ಕೂಡ ಪಾಯಿಂಟ್ ವೇದಾಗ ನಾವು ನೋಟ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಭಾರತ ಪ್ರಧಾನಮಂತ್ರಿಯವರು ಫ್ರಾನ್ಸ್ ದೇಶವನ್ನು ಉದ್ದೇಶಿಸಿ ಇಲ್ಲಿ ಮಾತಾಡ್ತಾರೆ. ಯುರೋಪಿನ ಪ್ರಮುಖ ದ್ವಾರವೆಂದು ಬಣ್ಣಿಸಿದರು ಅಂತಕ್ಕಂಥ. ಯಾವ ದೇಶಕ್ಕೆ? ಫ್ರಾನ್ಸ್ ದೇಶಕ್ಕೆ ಯುರೋಪಿಯನ್ ಪ್ರಮುಖ ದ್ವಾರವೆಂದು ಬಣ್ಣನೆ ಮಾಡ್ತಾರೆ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಇರ್ತದೆ. ಫ್ರಾನ್ಸ್ನ ಯಾವ ಒಂದು ಪದದಿಂದ ವರ್ಣನೆ ಮಾಡಿದ್ರು ಅಂತ ಕೇಳಿದ್ರೆ ಯುರೋಪಿಯನ್ ಪ್ರಮುಖ ದ್ವಾರವೆಂದು ಬಣ್ಣನೆ ಮಾಡಿದ್ರು ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಫ್ರಾನ್ಸ್ ಮೂಲದ H-125 ಸಿಂಗಲ್ ಎಂಜಿನ್ನ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಾಗಿ ಭಾರತದಲ್ಲಿ ಅಸೆಂಬ್ಲಿ ಲೈನನ್ನು ಸ್ಥಾಪಿಸುವುದಾಗಿ ಮೋದಿಯವರು ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಇಲ್ಲಿ ಫ್ರಾನ್ಸ್ನಿಂದ ಇತ್ತೀಚೆಗೆ ಏನು ಮಾಡ್ತಾರೆ, H-125 ಅಂತಕ್ಕಂಥ ಸಿಂಗಲ್ ಎಂಜಿನ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ನ ಇಲ್ಲೇ ತಯಾರು ಮಾಡ್ತಕ್ಕಂಥ, ಭಾರತದಲ್ಲೇ ತಯಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರೆಡಿ ಮಾಡ್ತೀವಿ. ಅದರಿಂದ ಏನಾಗ್ತದೆ, ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳ ಸೃಷ್ಟಿ ಆಗ್ತದ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಕೂಡ ಕೇಳಬಹುದು. ಯಾವ ಒಂದು ಉದ್ದೇಶಕ್ಕಂದರೆ H-125 ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಉತ್ಪಾದನೆಗಾಗಿ ಅಥವಾ ಆ ಕಂಪನಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸ್ಬೋದು. ಇನ್ನು ಮುಂದುವರೆದು ನೋಡೋದಾದರೆ ಸೆಕೆಂಡ್ ಪಾಯಿಂಟ್ ವೇದಾಗ ನೋಡೋದಾದ್ರೆ ಸೆಕೆಂಡ್ ಆರ್ಟಿಕಲ್, ಬಾಂಗ್ಲಾದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಯಾರು? ತಾರಿಕ್ ರೆಹಮಾನ್ ಪದಗ್ರಹಣ ಅಂತಕ್ಕಂಥದ್ದು ನೋಡ್ತಾ ಇದ್ರಿ. ಇವರು ತಾರಿಕ್ ರೆಹಮಾನ್ ಅಂತಕ್ಕಂಥವ್ರು ಇತ್ತೀಚೆಗೆ ಬಾಂಗ್ಲಾದೇಶದ ರಾಜಕೀಯ ಐತಿಹಾಸಿಕ ಬದಲಾವಣೆಯಾಗಿದ್ದು ನ್ಯಾಷನಲಿಸ್ಟ್ ಪಾರ್ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪಾರ್ಟಿನ ಕೇಳ್ತಾರೆ. ಭಾಳ ಮುಖ್ಯವಾಗಿ ನ್ಯಾಷನಲಿಸ್ಟ್ ಪಾರ್ಟಿ. ತಾರಿಕ್ ರೆಹಮಾನ್ ಅವರು ಯಾವ ಪಕ್ಷದಿಂದ ಆಯ್ಕೆ ಆದರು ಅಂದರೆ ನ್ಯಾಷನಲಿಸ್ಟ್ ಪಾರ್ಟಿ ಅಂತಕ್ಕಂಥದ್ದು. ಇವ್ರಿಗೆ 60 ವರ್ಷ. ತಾರಿಕ್ ರೆಹಮಾನ್ ಅವರು ನೂತನ ಪ್ರಧಾನಮಂತ್ರಿಯಾಗಿ ಮಂಗಳವಾರ ಪ್ರಮಾಣ ವಚನ ಸ್ವೀಕರಿಸಿದರು ಅಂತಕ್ಕಂಥದ್ದು. ಈ ಮೂಲಕ 2024ರಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾದ ಬಳಿಕ ಅಸ್ತಿತ್ವಕ್ಕೆ ಬಂದ 18 ತಿಂಗಳ ಮಧ್ಯಂತರ ಸರ್ಕಾರ ಅಂತಕ್ಕಂಥದ್ದು. ಇವರು ಪ್ರಸ್ತುತ ಏನದ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇದಿಷ್ಟು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿರ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.